ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚಾಗಿದೆ ಗುಡ್ಡ ಕುಸಿತ. ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಭೂ ಕುಸಿತದ ಆತಂಕ. ಅಪಾಯವನ್ನ ಅರಿತು ಈಗ ಶಿವಮೊಗ್ಗ ಜಿಲ್ಲಾಡಳಿತ ಹೊಸ ಹೆಜ್ಜೆಯೊಂದನ್ನ ಇಟ್ಟಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚಾಗಿದೆ ಗುಡ್ಡ ಕುಸಿತದ ಆತಂಕ. ಅದು ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ. ಹೀಗಾಗಿ ಅಪಾಯವನ್ನ ಅರಿತು ಶಿವಮೊಗ್ಗ ಜಿಲ್ಲಾಡಳಿತ ಹೊಸ ಹೆಜ್ಜೆಯನ್ನ ಇಟ್ಟಿದೆ. ಭೂಕುಸಿತದ ಅಪಾಯ ಇರುವಂತಹ ಹಾಟ್ಸ್ಪಾಟ್ಗಳನ್ನ ಗುರುತು ಮಾಡಲಾಗಿದೆ. ಜಿಯೋಲಾಜಿಕಲ್ ಸೊಸೈಟಿ ಆಫ್ ಇಂಡಿಯಾದಿಂದಲೇ ಹಾಟ್ಸ್ಪಾಟ್ ಅನ್ನ ಗುರುತು ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ 300ಕ್ಕೂ ಹೆಚ್ಚು ಭೂಕುಸಿತದ ಹಾಟ್ಸ್ಪಾಟ್ ಅನ್ನ ಈಗ ಗುರುತು ಮಾಡಿದ್ದಾರೆ. ಸಂಭಾವ್ಯ ಭೂಕುಸಿತ ಆಗಿರುವಂತಹ ಈ ಸ್ಪಾಟ್ಗಳೇನಿದೆ 300 ಸ್ಪಾಟ್ಗಳನ್ನ ಜಿಲ್ಲಾಡಳಿತ ಗುರುತು ಮಾಡಿದೆ. ಸುಮಾರು 200 ಸ್ಥಳದಲ್ಲಿ ಸಾರ್ವಜನಿಕರ ಅವರಿಗೆ ಹಾನಿಯಾಗುವಂತ ಸಾಧ್ಯತೆ ಕಡಿಮೆ ಇದೆಯಂತೆ 200 ಸ್ಪಾಟ್ಗಳಲ್ಲಿ. ಹೀಗಾಗಿ ಭೂಕುಸಿತ ತಡೆಯುವಂತ ಸಂಬಂಧ ಸರ್ಕಾರಕ್ಕೆ ಜಿಲ್ಲಾಡಳಿತ ಪ್ರಸ್ತಾಪವನ್ನು ಸಲ್ಲಿಸಿದೆ. 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿ ಬಗ್ಗೆ ಪ್ರಸ್ತಾಪನೆಯನ್ನ ಸಲ್ಲಿಸಿದೆ. 16 ಲೊಕೇಶನ್ಗಳಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ಯೋಜನೆ ಇದೆ. 16 ಸ್ಪಾಟ್ಗಳಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ತಡೆಗೋಡೆ, ಕಾಲುದಾರಿ ಅಂತ ಕಾಮಗಾರಿಗಳಿಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಈ 16 ಸ್ಪಾಟ್ಗಳು ಬಹಳಷ್ಟು ಮೇಜರ್ ಆಗಿದೆ ಅನ್ನೋದಾಗಿ ಎಲ್ಲವೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಹೇಳ್ತೀನಿ, ನಮ್ಮಲ್ಲಿ ಈಗ ಜಿಯೋಲಾಜಿಕಲ್ ಸೊಸೈಟಿ ಆಫ್ ಇಂಡಿಯಾ JSI ಇಂದ 2022ರಲ್ಲಿ ಸರ್ವೆ ಮಾಡಿ ಸುಮಾರು 300 ಸ್ಥಳಗಳನ್ನ ಭೂಕುಸಿತ ಸಂಭವ ಆಗುವ ಸ್ಥಳಗಳಂತ ನಾವು ಗುರುತಿಸಿದ್ದೀವಿ. 300 ಸ್ಥಳಗಳಲ್ಲಿ ಮೆಜಾರಿಟಿ ಒಂದು 200+ ಸ್ಥಳಗಳು ಪ್ರೈವೇಟ್ ಜಮೀನುಗಳು, ಎಲ್ಲೋ ರಿಮೋಟ್ ಲೊಕೇಶನ್ಸ್ಗಳು, ಮನೆ ಇರಲಾರದ ಜಾಗ ಅಂತ ಜಾಗಗಳಿವೆ. ಅಲ್ಲಿ ನಮಗೆ ಅರ್ಜೆಂಟ್ ಇಂಟರ್ವೆನ್ಷನ್ ಅಗತ್ಯ ಇಲ್ಲ. ಇನ್ನು ಸುಮಾರು 107 ಕಡೆ ಎಲ್ಲಿ ಭೂಕುಸಿತ ಆಗ್ಬೋದು, ಸಾರ್ವಜನಿಕ ಸಮಸ್ಯೆ ಆಗ್ಬೋದು, ಆ ಕುರಿತು ಅವಶ್ಯಕತೆ ಇದೆ. ಸುಮಾರು 80 ಕೋಟಿಯ ಪ್ರಸ್ತಾವನೆ ನಾವು ಈಗಾಗಲೇ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಲ್ಲಿಸಿದ್ದೀವಿ. ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಸೆಂಟ್ರಲ್ ಗೌರ್ಮೆಂಟ್ಗೆ ದುಡ್ಡು ಕೊಡ್ತೀವಿ ಅಂತ ಅಶ್ಯೂರ್ ಮಾಡಿದಾರಂತೆ. ಆಲ್ರೆಡಿ ಪ್ರಸ್ತಾವನೆ ಹೋಗಿದೆ. ಸುಮಾರು 80 ಕೋಟಿ ಆಗುತ್ತೆ. ಅದನ್ನು ಹೊರತಾಗಿ ನಮಗೆ ಈಗ 9 ಕೋಟಿ ಎಲ್ಲಿ ಅರ್ಜೆಂಟ್ ಇಮಿಡಿಯೇಟ್ ಇದೆ ಆ 9 crores ಅಲ್ಲಿ ಅದನ್ನು ಅಡ್ರೆಸ್ ಮಾಡಲಿಕ್ಕೆ ಗೌರ್ಮೆಂಟ್ ಈಗಾಗಲೇ ರಿಲೀಸ್ ಮಾಡಿದೆ. ಸುಮಾರು 16 ಲೊಕೇಶನ್ಸ್ ಅನ್ನ ಐಡೆಂಟಿಫೈ ಮಾಡಿದ್ದೀವಿ. ಅದರಲ್ಲಿ ಬೇಸಿಕಲಿ ನಾವು ತಡೆಗೋಡೆ ನಿರ್ಮಿಸೋದು, ಏನು ಸ್ಟೀಪ್ ಸ್ಲೋಪ್ ಇರುತ್ತೆ ಅದನ್ನ ಸರಿ ಮಾಡೋದು, ರಿಟರ್ನಿಂಗ್ ವಾಲ್ ನೋಡೋದು, ಆ ವರ್ಕ್ಸ್ ಅನ್ನೇ ತಗೊಳ್ತಾ ಇದೀವಿ. ಅದನ್ನ ಹೊರತಾಗಿ ಈಗ ಕಾಲ್ ಸಂಕಕ್ಕೆ ಸಲುವಾಗಿ ಸಹಿತ ಸುಮಾರು 5 ಕೋಟಿ ದುಡ್ಡು ರಿಲೀಸ್ ಆಗಿದೆ. ಮಿಟಿಗೇಷನ್ ಫಂಡ್ ಅಂತ ಈ ಡಿಸಾಸ್ಟರ್ ರಿಲೀಫ್ ಅಲ್ಲಿ ನಮ್ಗೆ ರಿಲೀಸ್ ಆಗಿದೆ. ಸುಮಾರು ಒಂದು 25 ಕಡೆ ಕಾಲ್ ಸಂಕನು ಸಹಿತ ನಾವು ಎಲ್ಲಿ ಅರ್ಜೆಂಟ್ ಇದೆ, ಎಲ್ಲಿ ಜನ ಪ್ರಾಣ ಕಳಿಸ್ಕೊಳ್ಳೋ ಸಂಭವ ಇದೆ, ಎಲ್ಲಿ ಶಾಲೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತಲ್ಲಿ ಒಂದು 25 ಕಡೆ ಅದನ್ನ ಮಾಡ್ತಾ ಇದೀವಿ.